എത്ര വിദ്യാർത്ഥി സവിതായിട്ട് വിടുക അവരുടെ കൊടുക്കുന്നത് കരകത്ത് ഉണ്ടോ കിടക്കാം Makashipo na shipo, darashiko manito, bagarisana tamo, darapo charito, wadarbeku pudri poni ponacha, nigi mushi jinchacha, hoti musudi, vismayacha. Darapo charito. Nada. Nina. Nada. Nada. Nada illa pursu. Nina. Idan. Nina. Making melodies in my heart to the kingdom.
ಹುಲಿ ಊಟ ಮಾಡ್ತಿದ್ಯಾ? ಮಾಂಸ ತಿನ್ಬೇಕು. ಇರುವೆ ಹಾಕಿದೆ. ಬರೀ ವೆಜ್ ಅಂತಿದ್ರ ಅದಕ್ಕೆ. ಪ್ರತಿ ಕೇರಿಗೂ ಸಹ ಆಕ್ಸಿಜನ್ ಸಪ್ಲೈ ಮಾಡುವಂತ ಟ್ಯಾಂಕ್ ತರ್ತಾ ಇದ್ದಾನೆ. ಏನ್ರಿ ಚಪ್ಪಾಳೆ ತಟ್ಟೆ? ಇವುಗಳೆಲ್ಲ ಕೇಳಿ ಕುದುರೆ ಜ್ವರ ಬರ್ಬೇಕು ಸರ್. ಆಕ್ಸಿಜನ್ ಇಲ್ಲದೆ ಬದುಕುದಾದ್ರೆ ಹೇಗೆ? ಮತ್ತೆ ಎಂತ ಮಾಡೋದು ನೋಡೋಣ, ಬೇರೆ ಮುಂದೆ ಹೋಗ್ಬೇಕು ಬೇಕಲ್ಲ. ಹೋಗಲ್ಲ ಬೇಡ. ಸಾವಿರ ಕೆಲಸ ಇದೆ, ಆಮೇಲೆ ಬಾ ಹೋಗೋ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. ಮಗ ಇವತ್ತು ಸಿಎಸ್ಕೆ ಮತ್ತೆ ಆರ್ಸಿಬಿ ಮ್ಯಾಚ್. ಹಾಡ್ಬೇಕಿತ್ತ ಅಂತ ಮರ. ಹಾಡು ಹಾಡು ಹಾಡು. ಕಿಯಾರನ ಕಿಯಾರನ ಹಾಡ್ಬಿಡೆ.
ಕೊಟ್ಟಿದ್ದೀರಾ? ಅವನೇ ಹೇಳಿದ್ದು ನಮ್ಗೆ ಜಸ್ಟ್ ಪ್ರಾಜೆಕ್ಟ್ ವರ್ಕಿಗಾಗಿ ತಗೊಂಡದ್ದು. ಅವರು ವಾಂಟೆಡ್ ಕೇಳ್ತಾರೆ, ಅನ್ವಾಂಟೆಡ್ ಗೆ ಹೋಗ್ತಾರೆ. ಇವಾಗ ಏನ್ ಮಾಡೋದು? ಇದಕ್ಕೇನು ಕಾರಣ ಇಲ್ಲ. ಮೊಬೈಲ್ ಕೊಡ್ಬಾರ್ದು, ಅದೇ ಕಾರಣ. ಮಾಡೋಣ ಎಲ್ಲರೂ ಬೆಳ್ಳಿ ಮೋಡಕ್ಕೆ, ಜಿಜಿಂಬೆ ಜಿಜಿಂಬೆ ಬಾ ನನ್ನ ಜೊತೆಗೆ ಹಾಡು ನನ್ನ ಹಾಡು. ತೆಂಗಿನ ಕರಿಯಲ್ಲಿ ಕ್ರಿಯೇಟಿವ್ ಕ್ರಾಫ್ಟ್ಸ್ ಮಾಡೋದಾಗಿರ್ಬೋದು. ಹಾಗೆಲ್ಲ ಅಂದರೆ ತುಂಬ ದಿನ ಆಯಿತು ಹೋಗದೆ. ಹಾಗೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದ್ದ ಕಾರಣ, ತುಂಬ ಬ್ಯುಸಿ ಇದ್ದ ಕಾರಣ ಅಂಚೆ ಮನೆಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಅದೇ ಇದೊಂದು ಪಚ್ಚೆ ಪರ್ವ ತುಂಬ ಬೇಕಂತ ಅನಿಸಿತ್ತು ನನಗೆ. ಒಂದು ಅದೇ ವೈಬನ್ನು ವಾಪಸ್ ತಂದು ಕೊಟ್ಟಿದೆ ಇದೆಲ್ಲ. ನಮ್ಮಲ್ಲಿದ್ದ ಕಲೆಯನ್ನು ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ಒಳ್ಳೆ ತಾಣ ಅಂತ ಹೇಳ್ಬೋದು. ಇಲ್ಲಿ ಎಲ್ಲರಲ್ಲಿ ಒಂದು ಅದ್ಭುತವಾದ ಪ್ರತಿಭೆ ಇರ್ತದೆ, ಅದನ್ನು ಹೊರಗೆ ಹಾಕೋದು ಈ ಪಚ್ಚೆ ಪರ್ವ. ನಾನು ತುಂಬ ಬೇಸಿಗೆ ಶಿಬಿರಕ್ಕೆ ಹೋಗಿದ್ದೀನಿ. ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ನಮ್ಮಲ್ಲಿ ಬೇಸಿಗೆ ಶಿಬಿರ ನಡೆಯುತ್ತೆ. ಅಲ್ಲಿ ಏನಿರಲ್ಲ, ಕ್ರಾಫ್ಟ್ ಮಾಡಿ, ಕಲರ್ ಮಾಡಿ, ಡ್ರಾಯಿಂಗ್ ಮಾಡಿ, ಇದು ಮಾಡಿ. ಇಲ್ಲಿ ಮಾತ್ರ ಬೇರೆ ಥರನೇ ಇದೆ. ಬದುಕಿನಲ್ಲಿ ಒಂದು ಸ್ಲೋ ಡೌನಿಗೆ ಇದೆಲ್ಲ ಬೇಕು ಸರ್ ಅಂತ ಹೇಳಿದ್ರು. ನಾನು ಆ ಮಾತು ಕೇಳಿದ ಮೇಲೆ ಮತ್ತೆ ಗಡಿಬಿಡಿ ಮಾಡಲೇ ಇಲ್ಲ. ಯಾಕೆಂದ್ರೆ ನನ್ನ ನಿಗದಿತವಾದಂಥ ಪ್ರಯಾಣದಂತೆ ನಾನು ಇಷ್ಟೊತ್ತಿಗೆ ಚಿಕ್ಕಮಗಳೂರನ್ನ ದಾಟಿ ಮೈಸೂರು ಕಡೆಗೆ ಹೋಗ್ಬೇಕಿತ್ತು. ಆದರೆ ಅವ್ರು ಹೇಳಿದ ಆ ಮಾತು ನನ್ನ ತಲೆಗೆ ಕೊಡ್ತು, ನಿಧಾನವಾಗಿ ಹೋಗೋಣ, ಏನು ಗಡಿಬಿಡಿ ಇಲ್ಲ, ನೋಡೋಣ ಅಂತ. ಹಾಗಾಗಿ ಮೊದಲು ನನ್ನ ಜೊತೆಗೆ ಬಂದ ಸ್ನೇಹಿತರಿದ್ದಾರಲ್ಲ, ಅವ್ರ ಹತ್ರ ನಾನು ಕ್ಷಮೆಯನ್ನ ಕೋರ್ತೀನಿ. ಐ ಥಿಂಕ್ ಅವರು ಸಹಿತ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಊರಿನ ಹಿರಿಯರು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಊರನ್ನು ಕಟ್ಟಕ್ಕೆ ಮತ್ತು ಮಲೆನಾಡಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಊರಿನ ನೆಲದ ದನಿಯನ್ನು ಎತ್ತಕ್ಕೆ ದನಿ ಎತ್ತಿದವರು ಇದ್ದಾರೆ. ಹಾಗಾಗಿ ನಾವು ಎಲ್ಲಿಂದಲೋ ಬಂದವರು, ಎಲ್ಲೆಲ್ಲೋ ಓಡಾಡ್ತಿರೋರು, ಹಣೆಯಲ್ಲೇ ಅಲೆಮಾರಿಗಳು ಅಂತ ಬೋರ್ಡ್ ಹಾಕೊಂಡವರು, ಎಲ್ಲಿರ್ತೀವಿ ನಾಳೆ ಎಲ್ಲೋ ಹೋಗ್ತೀವಿ ಗೊತ್ತಿಲ್ಲ. ಹಾಗಾಗಿ ಅರಿವು ಮನೆ ಬಳಗದವರು ಪಚ್ಚೆ ಪರ್ವವನ್ನು ಈ ಊರಿನವರಿಗೆ ಹಸ್ತಾಂತರಿಸಿ ಈ ವರ್ಷ ಅರಿವು ಮನೆ ಶೃಂಗೇರಿಯಿಂದ ಬೇರೆ ಊರಿಗೆ ತೆರಳ್ತಾ ಇದ್ದೀವಿ. ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಎಂಡೋಸಲ್ಫಾನ್ ಹೇಗೆ ಮನೆಗಳನ್ನು ಸುಟ್ಟಿದೆ, ರೌಂಡ್ ಅಪ್ಗಳು ನಮ್ಮನ್ನು ಹೇಗೆ ಸಾಯಿಸ್ತಿದ್ದಾವೆ, ಕೊನೆ ಪಕ್ಷ ಆ ಮಕ್ಕಳಿಗೆ ಈ ಭೂಮಿಯಲ್ಲಿ ಬೀಜವನ್ನು ಊರ್ಕೊಂಡು ಬದುಕಲಿಕ್ಕೆ ಬೇಕಾದ ಮಣ್ಣನ್ನಾದರೂ ಬಿಟ್ಕೊಂಡು ಹೋಗಲಿಕ್ಕೆ ಬೇಕಾದ ಪ್ರಜ್ಞೆಯನ್ನು ಕೊಡೋಣ ಅಂತ. ಹಾಗಾಗಿ ಆ ಎಲ್ಲ ಪ್ರಜ್ಞೆಯನ್ನು ಪಚ್ಚೆ ಪರ್ವದ ಮೂಲಕನಾದರೂ ಕೊಡ್ತಾ ಹೋಗೋಣ ಅನ್ನೋದು ನಮ್ಮೆಲ್ಲರ ಆಸೆ. ಆ ಆಸೆಗೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದು ಇಡೀ ಪಚ್ಚೆ ಪರ್ವದ ಅರಿವು ಮನೆಯ ನಮ್ಮೆಲ್ಲರ ಆಶಯ. ಈ ಆಶಯವನ್ನು ಊರಿನ ಹಿರಿಯರೆಲ್ಲರಿಗೂ ನಿಮ್ಮೆಲ್ಲರಿಗೂ ಹಸ್ತಾಂತರಿಸ್ತಾ ಇದ್ದೀವಿ. ಪಚ್ಚೆ ಪರ್ವವನ್ನು ಮುಂದುವರಿಸಲಿಕ್ಕೆ ಈ ಬಹು ಬಣ್ಣಗಳ ಬಾವುಟವನ್ನು ಸ್ವೀಕರಿಸುವುದರ ಮೂಲಕ ಮುಂದಿನ ವರ್ಷದ ಪಚ್ಚೆ ಪರ್ವವನ್ನು ನಡೆಸಲಿಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಮ್ಮ ಪ್ರೀತಿಯ ವಿನಂತಿ.
ರಕ್ಷಿತ್ ವೈರ್ ಇಸ್ ರಕ್ಷಿತ್ ಹ್ಯಾಪಿ ಬರ್ತ್ಡೇ ಟು ಯು ಕಮ್ ಆನ್ ಪಾರ್ಟಿ ಕೊಡಿ ಪಾರ್ಟಿ ಕೊಡಿ ಒಳ್ಳೆ ಟೈಮ್ ಈ ಪಟ್ಟಣಕ್ಕೆ ಏನಾಗಿದೆ